ನಾಡಿನ ಸಮಸ್ತ ಜನತೆಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯನ ಕೋರ್ತಾ ಇದ್ದೀನಿ. ಇವತ್ತು ಭಗವಂತನ ಶಿವನ ಮೊರೆ ಹೋಗಿ ಅವನ ಒಂದು ಆಶೀರ್ವಾದ ಪಡೆದು ಇನ್ನು ಉತ್ತಮವಾಗಿ ನಮ್ಮ ಕಾರ್ಯಗಳಲ್ಲಿ ನಮ್ಮ ಜೀವನದಲ್ಲಿ ಒಂದು ಒಳ್ಳೆ ಶ್ರದ್ಧೆ ಭಕ್ತಿಯನ್ನು ವಹಿಸಿ ಸಮಾಜದಲ್ಲಿ ಒಳ್ಳೆ ಕೆಲಸಗಳನ್ನು ಸತ್ಕಾರ್ಯಗಳನ್ನು ಮಾಡಬೇಕು. ಇವತ್ತು ಹಲವಾರು ಜನ ಹಲವಾರು ರೀತಿಯಲ್ಲಿ ಈ ಮಹಾಶಿವನನ್ನು ಪೂಜಿಸ್ತಾರೆ. ಇವತ್ತು ಸಂಗೀತದ ಮೂಲಕ, ನೃತ್ಯದ ಮೂಲಕ, ಪೂಜೆಯ ಮೂಲಕ, ಅಭಿಷೇಕ, ವಿವಿಧ ರೀತಿಯಾದಂಥ ಭಕ್ತಿಗಳ ಮೂಲಕ ಇಡೀ ವಿಶ್ವದಲ್ಲಿ ಆಚರಣೆ ಆಗ್ತಿದೆ. ಇವತ್ತು ನಮ್ಮ ಮಲ್ಲೇಶ್ವರಂನಲ್ಲಿ ಪ್ರತಿ ವರ್ಷದಂತೆ ಮಹಾಶಿವರಾತ್ರಿ ಜಾಗರಣೆ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡೋ ಮೂಲಕ ನಾಡಿನ ಪ್ರಸಿದ್ಧ ಕಲಾವಿದರನ್ನು ಕರೆಸಿ ಇಲ್ಲಿ ಶಿವರಾತ್ರಿಯ ಜಾಗರಣಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂಥದ್ದಾಗಿದೆ. ಇದೇ ಸಂದರ್ಭದಲ್ಲಿ ನಮ್ಮ ಕೇಂದ್ರ ಸಚಿವರಾಗಿರುವಂಥ ಶೋಭಾ ಕರಂದ್ಲಾಜೆಯವರು ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ 12 ಜನ ಈ ಕಲಾವಿದರಿಗೆ ಸನ್ಮಾನ ಮಾಡ್ತಿದ್ದೀವಿ. ಪದ್ಮಶ್ರೀ ಪಡೆದಂಥ ಎಲ್ ಸುಬ್ರಹ್ಮಣ್ಯಂ ಅವರು, ಪದ್ಮವಿಭೂಷಣ ಪಡೆದಂಥ ಎಲ್ ಸುಬ್ರಹ್ಮಣ್ಯಂ, ಪದ್ಮಶ್ರೀ ಪಡೆದಂಥ ಅನುಪಮ ಹೊಸಕೆರೆ ಅವರು, ಹಾಸನ್ ರಘು ಅವರು ಮತ್ತು ಇತರ ಡಾಕ್ಟರ್ ನಾಗಮಣಿ ಶ್ರೀನಾಥ್ ಅವರು, ಡಾಕ್ಟರ್ ಜಯಲಲಿತಾ ಅವರು, ಜಯಲಕ್ಷ್ಮಿ ಅವರು ಮತ್ತು ನಿರುಪಮ ರಾಜೇಂದ್ರ ಅವರು ಮತ್ತು ಈ ರೀತಿ ಗಣ್ಯಮಾನ್ಯರು, ರಮೇಶ್ ಅಣ್ಣನವರು, ಎಲ್ಲ ಗಣ್ಯಮಾನ್ಯರನ್ನು ಕರೆಸಿ ಇವತ್ತು ಅವರಿಗೆ ಗೌರವ ಸಲ್ಲಿಸಿ ಈ ಒಂದು ವೇದಿಕೆ ಮಹಾಶಿವನ ಆರಾಧನೆ ಮಾಡಲಿಕ್ಕೆ ಇವತ್ತೇನು ಎಲ್ಲ ಕಲಾವಿದರು ಮಾಡ್ತಿದ್ದಾರೆ ಅದನ್ನು ನೋಡಿ ನಮ್ಮ ಭಕ್ತಾದಿಗಳು ಸಹ ಭಾಗವಹಿಸುವಂಥದ್ದಾಗ್ತಿದೆ.